ಬಳ್ಳಾರಿ ನಗರದ ಮೋಕ ರಸ್ತೆಯ ಹರಿಪ್ರಿಯಾ ನಗರದಲ್ಲಿ ನೂತನವಾಗಿ ಆರಂಭಗೊಂಡಿರುವ ಶ್ರೀ ರಾಯ್ ಇಂಟರ್ನ್ಯಾಷನಲ್ ಸ್ಕೂಲ್ ಲಿಟಲ್ ಆರ್ಟ್ಸ್ ಇಂಗ್ಲಿಷ್ ಮೀಡಿಯಂ ಶಾಲೆಯನ್ನು ಇದೇ ಜೂನ್ 4ರಂದು ಬೆಳಗ್ಗೆ ಮಾಜಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಹಾಲಿ ಶಾಸಕರಾದಂತಹ ಬಿ ನಾಗೇಂದ್ರ ಅವರ ಸಹೋದರರು ಹಾಗೂ ಹಿರಿಯ ಕಾಂಗ್ರೆಸ್ ನಾಯಕರಾದಂತಹ ಬಿ ವೆಂಕಟೇಶ್ ಪ್ರಸಾದ್ ಅವರು ಉದ್ಘಾಟಿಸಿ ಶಾಲಾ ವ್ಯವಸ್ಥಾಪಕರಾದಂತಹ ಶಿವಲೀಲಾ ಚಂದ್ರಕಾಂತ್ ಅವರ ನೇತೃತ್ವದಲ್ಲಿ ಆರಂಭಗೊಂಡಿರುವ ಈ ಶಾಲೆಯಲ್ಲಿ ಪ್ಲೇಹೋಮ್ನಿಂದ ಯುಕೆಜಿವರೆಗೆ ತರಗತಿಗಳು ಈಗಾಗಲೇ ಆರಂಭಗೊಂಡಿದ್ದು ಮಕ್ಕಳ ಸ್ನೇಹಿ ವಾತಾವರಣ, ಸುಸಜ್ಜಿತ ಕಟ್ಟಡ ಹಾಗೂ ಅನುಭವಿ ಶಿಕ್ಷಕರನ್ನ ಹೊಂದಿದೆ. ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದಂತಹ ಬಿ ವೆಂಕಟೇಶ್ ಪ್ರಸಾದ್ ಅವರು ಈ ಶಾಲೆಯು ಹರಿಪ್ರಿಯಾ ನಗರ ಹಾಗೂ ಸುತ್ತಮುತ್ತಲಿನ ಪ್ರದೇಶದ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ಪ್ರಮುಖ ಕೇಂದ್ರವಾಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಶಾಲೆಯ ವ್ಯವಸ್ಥಾಪಕರಾದಂತಹ ಶಿವಲೀಲಾ, ಶಿಕ್ಷಕಿಯರು, ಸಿಬ್ಬಂದಿ ವರ್ಗದವರು, ಗಣ್ಯರು ಕೂಡ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಹೇಮಂತ್ ರಾಜ್, ಸೂರ್ಯ ನ್ಯೂಸ್ ಕನ್ನಡ, ಬಳ್ಳಾರಿ. ಇರುವಂತ ಸಂಸ್ಥಾಪಕರಿಗೆ, ಸದಸ್ಯರಿಗೆ, ಅಂದ್ರೆ ಟೀಚಿಂಗ್ ಸ್ಟಾಫ್ಗೆ, ಎಲ್ಲರಿಗೂ ಅವ್ರಿಗೂ ಕೂಡ ಬಂದು ಅವರು ವಿಶಸ್ ಹೇಳ್ತಾರೆ. ನನ್ನ ಮೂಲಕ ಎಲ್ಲರಿಗೂ ಒಂದು ತಿಳಿಸು ಅಂತ ನಮ್ಮ ಶಾಸಕರು ಹೇಳ್ತಿದ್ದಾರೆ. ಹಾಗಾಗಿ ನೋಡ್ರಿ, ನಮ್ಮ ಹೇಳಬೇಕಂದ್ರೆ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಂತ ನನ್ನ ಒಬ್ಬರ ಸ್ನೇಹಿತರಿಗೂ ಆಹ್ವಾನ ಕೊಟ್ಟಿದ್ರು. ಇವೆಲ್ಲ ನಮ್ಮ ಶಾಸಕ ಆತ್ಮೀಯ, ನನಗೆ ರಿಲೇಷನ್ ಬಹಳ, ನನ್ನ ಭಾವ ಇದು, ನನ್ನ ತಂಗಿ ವರಾಲು ಯಾವತ್ತ ಚಿಕ್ಕಂದಿಂದ ಇವ್ರ ಹತ್ರನೂ ಬೆಳೆದವ್ರು, ಇವ್ರಿಬ್ರು ನಮ್ಮ ಹತ್ರನೂ ಇದ್ದವ್ರು. ಅಷ್ಟು ಅದ್ಭುತವಾಗಿ ಅವರು ಸಾಧನೆ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಂಗಿ ಕೂಡ ಮತ್ತೆ ಅವ್ರ ಭಾವ ಕೂಡ ಬಂದಿದ್ದಾರೆ. ಅದೊಂದು ಸಂತೋಷದ ವಿಷಯ. ಇನ್ನೊಬ್ಬ ಹಿರಿಯರಾದಂತ ನಮ್ಮ ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷರು ಮತ್ತೆ ಈಗ ಹಾಲಿ ಒಂದು ಕೃಷಿ ಬೆಲೆಯ ನೀತಿ ಆಯೋಗದ ಸದಸ್ಯರಾಗಿರ್ತಾರೆ. ಅವರು ಕೂಡ ನಿಮ್ಮೆಲ್ಲರಿಗೂ ಒಂದು ವಿಷಯ ಹೇಳೋದಕ್ಕೆ ಈ ಕಾರ್ಯಕ್ರಮ ಕಟ್ಟಿದ್ದಾರೆ. ನಮ್ಮ ಅಭಿವೃದ್ಧಿ ಆಗ್ಬೇಕಂತಂದ್ರೆ ಶಿಕ್ಷಣ ಬೆಳಿಬೇಕು. ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆರ್ಟಿಕಲ್ 45ರಲ್ಲಿ ಹೇಳಿದ್ರು, ಶಿಕ್ಷಣ ಆಗ್ಬೇಕಂದ್ರೆ ದೇಶ ಅಭಿವೃದ್ಧಿ ಆಗ್ಬೇಕು, ಶಿಕ್ಷಣ ಬರ್ಬೇಕು. ಉಚಿತ ಅಂದ್ರೆ ಶಿಕ್ಷಣ ಉಚಿತ, ಯಾರಾದ್ರೂ ಸೇರ್ಬೋದು, ಯಾರಾದ್ರೂ ನೋಡಿ ಓದೋದೇ ಅಂತಷ್ಟು ಉಚಿತ ಇದೆ. ಅದ್ರಲ್ಲಿ ಸಂಸ್ಥೆಗಳು ಬೆಳೆಸ್ತಾ ಇದೀವಲ್ಲ, ನಮ್ಮ ಕರ್ನಾಟಕದಲ್ಲಿ ಬಹಳ ಒಂದು ಕಟ್ಟಕಡೆ, ಅಂದ್ರೆ ಈ ಕಡೆ ಎಲ್ಲ ಬಹಳ ಒಂದು ಎಜುಕೇಶನ್ ಬ್ಯಾಕ್ವರ್ಡ್ ಇತ್ತು. ಅಂತದ್ರಲ್ಲಿ ಈಗಿನ ಕಾಲದಲ್ಲಿ ಇಂಥ ಯುವಕರು ಅಂದ್ರೆ ಇಷ್ಟು ಎಂಟರ್ಪ್ರೀನರ್ ಆಗಿ ಇಬ್ಬರು ಬಂದಿದಾರಲ್ಲ, ಈಗ ಬಹಳಷ್ಟು ಜನ ಬರ್ತಾ ಇದ್ದಾರೆ. ಈಗ ನಮ್ಮಲ್ಲಿ ಕೂಡ ಬಹಳ ಶಿಕ್ಷಣ ಸಂಸ್ಥೆಗಳು ಬಳ್ಳಾರಿಯಲ್ಲಿ ಬಹಳ ಒಂದು ಅಭಿವೃದ್ಧಿ ಬಂದಿದ್ದಾರೆ. ಅದ್ರ ಜೊತೆಗೆ ಇವ್ರದೊಂದು ಕೊಡುಗೆ ಸ್ಟಾರ್ಟ್ ಆಗಿದೆಯಲ್ಲ, ಬಹಳ ಒಂದು ಮೆಚ್ಚಬೇಕಾದಂತ ಇದೆ ಅಂತ ಇದ್ದೀನಿ. ಬಹುಮುಖ್ಯವಾಗಿ ತಾವುಗಳು ಅಂದ್ರೆ ಈಗ ಒಂದು ಕಿಂಡರ್ ಗಾರ್ಡನ್ ಒಂದು ಲಿಟಲ್ ಆರ್ಟ್ಸ್ ಅಂತಂದ್ರೆ ಮಕ್ಕಳು ಮನೆಯಿಂದ, ತಾಯಿ ತಂದೆಯಿಂದ ಹೊರಗೆ ಇಲ್ಲೇ ಬರೋದು ಬಸ್.